ಸರ್ ನಮಸ್ತೆ. ನಮಸ್ಕಾರ ಸರ್. ನಾವೀಗ ಮೈಸೂರಿಂದ ಬಂದಿರೋದು. ನಿಮಗೆ ಈಗ ಕೋಸಿಗೆ ನಮ್ಮ ಆರ್ಗ್ಯಾನಿಕ್ ಮೆಡಿಸಿನ್ನ ಕೊಟ್ಟಿದ್ವಿ, ಹೌದಲ್ವಾ? ಸೊ ಯಾವ ಥರ ಮಾಡಿದ್ರಿ, ಇಷ್ಟು ಅದ್ಭುತವಾಗಿ ಬಂದಿದೆಯಲ್ಲ, ನಿಮ್ಮ ಅನುಭವನ ತಿಳಿಸ್ಕೊಡಿ ಸರ್. ನಮ್ದೇನಂದ್ರೆ ಸರ್, ಈಗ ಸ್ಟಾರ್ಟಿಂಗ್ ಎಲ್ಲ ನಾವು ಹಾಕಿದ ತಕ್ಷಣ ಒಂದು 10 ರಿಂದ 12 ದಿನಕ್ಕೆ ನಾಟಿ ಮಾಡಿದ್ಮೇಲೆ ಓಕೆ, ಮಾಮೂಲಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ಡೈರೆಕ್ಟ್ ಸ್ಪ್ರೇನ ಮಾಡ್ತಾ ಇದ್ದು 12 ದಿವಸಕ್ಕೆ. ಹಾಂ. ಬಟ್ ಏನಂದ್ರೆ ನಮಗೆ ಇದು ಪ್ರಾಡಕ್ಟ್ ಗೊತ್ತಾದ್ಮೇಲೆ ಫಸ್ಟ್ ಸ್ಟಾರ್ಟಿಂಗಿನ 12 ದಿನಕ್ಕೆ ಫಸ್ಟು ಫುಲ್ ಗಿಡ ಹಚ್ಚೋ ಥರ ನಾವು ಒಂದು ಫಸ್ಟ್ ಸ್ಪ್ರೇ ಕೊಟ್ವಿ. ಏನೇನು ಕೊಟ್ಟಿದ್ರಿ ಸ್ಪ್ರೇಗೆ? ಮೊದಲು ನಾವು ಇದು ಯಾವುದಪ್ಪ ಎಂಜಿಮ್ ಒಂದು, ಎನ್ಸೈಮ್, ಹಾಂ, ಮತ್ತೆ ಮಲ್ಟಿನ್ಯೂಟ್ರೆಂಟ್ ಒಂದು, ಹಾಂ, ಮತ್ತೆ ಮೆನೂರು, ಓಕೆ, ಮೂರನ್ನು ಸಹ ಮಿಕ್ಸ್ ಮಾಡಿ 40 ml ಹಂಗೆ ಒಂದು ಕ್ಯಾನ್ಗೆ 10 ಕ್ಯಾನ್ಗೆ ಸ್ಪ್ರೇ ಮಾಡಿದ್ವಿ. ಓಕೆ, ಹಜ್ಜೋ ಥರ ಫುಲ್ ಗಿಡ ಹಜ್ಜೋ ಥರ ಸ್ಪ್ರೇ ಮಾಡಿದ್ವಿ. ಆಯಿತು. ನಾವು ಬೆನಿವಿಯಾ ಸ್ಪ್ರೇ ಮಾಡೇ ಇರಲಿಲ್ಲ. ಓಕೆ, ಕೋಸು ಅಂದರೆ ಮೇನ್ ಯೂಶಲ್ ಬೆನ್ನೆವನೇ ಮಾಡೋದು. ಹೌದು ಹೌದು ಹೌದು. ಬೆನಿವಿಯಾ ಹೋಗ್ತಾರೆ, ಎಕ್ಸ್ಬೋನಸ್ ಹೋಗ್ತಾರೆ. ಹಾಂ, ನಾವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತೇಳಿ ಫಸ್ಟೇ ನಾವು ಅದನ್ನು ಯೂಸ್ ಮಾಡಿದ್ವಿ. ಓಕೆ. ಗಿಡ ಹೆಲ್ತಿಯಾಗಿ ಚೆನ್ನಾಗಿ ಬಂತು. ಬಟ್ ಇದು ಬಂದಿರಲಿಲ್ಲ. ಅಂದರೆ ನಾವು ಬೆನಿವಿಯಾ ಜೊತೆಗೆ ಮಿಕ್ಸ್ ಮಾಡಿದ್ವಿ, ನೆಕ್ಸ್ಟ್ ಸ್ಪ್ರೇ ಮಾಡಿದ್ಮೇಲೆ ಗಿಡ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಓಕೆ. ಅಂದ್ರೆ ಏನಂದ್ರೆ ನಾವು ಡ್ರೆಂಚಿಂಗು ಮಾಡಿದ್ವಿ ಮತ್ತೆ ಸ್ಪ್ರೇನು ಮಾಡಿದ್ರಿ. ಹಾಂ, ಹಾಂ. ಡ್ರೆಂಚಿಂಗ್ ಕೊಟ್ಮೇಲೆ ಗಿಡ ತುಂಬಾ ಹೆಲ್ತಿ ಆಗಿದೆ. ಮತ್ತೆ ನಾವು ಮಾಮೂಲಿ ಆರ್ಗ್ಯಾನಿಕ್ ಬೇರೆ ಮೆಡಿಸಿನ್ ಕೊಟ್ಟು ಬೆಳೆಯೋದಕ್ಕಿಂತ ಇದಕ್ಕೆ ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಅಂತ ನಮ್ಮ ಅನುಭವದ ಪ್ರಕಾರ. ಓಕೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಒಟ್ಟಿನಲ್ಲಿ 100%. ಓಕೆ, ತುಂಬಾ ಖುಷಿ ಆಗಿದೆ ಒಟ್ಟಿನಲ್ಲಿ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ. ಓಕೆ. ಇದು ಇನ್ನೊಬ್ಬರು ರೈತರಿಗೆ ಹೇಳ್ಬೋದಲ್ಲ ಸರ್? ಖಂಡಿತ ಹೇಳ್ಬೋದು ಸರ್. ರೇಟ್ ಎಲ್ಲ, ಇದ್ರ ಪ್ರೈಸ್ ಎಲ್ಲ ಹೇಗಿದೆ ಸರ್? ತುಂಬಾ ರೀಸನಬಲ್ ಆಗಿದೆ. ನಾವು ಗೊಬ್ಬರನ ನಾವು ಬೇರೆ ಗೊಬ್ಬರದ ಅಂಗಡಿಯಲ್ಲಿ ತಗೋತೀವಿ ಅಂತಂದ್ರೆ ಓಕೆ, 2,000, 3,000, 4,000 ಹಂಗೆ ತಗೋತಾರೆ. ಹಾಂ, ನಾವು ಬರೀ 1,000ಕ್ಕೆ ನಾವು 20 ಕ್ಯಾನ್ಗೆ ಸ್ಪ್ರೇ ಮಾಡ್ಕೋಬಹುದು. ಓಕೆ, ಬರೀ 1,000 ಕೊಟ್ಟರೆ ಸಾಕು. ಓಕೆ. ಅದೇ ನಾವು 3 ಲೀಟರ್ ನಾವು ಔಷಧಿ ಬೇರೆ ಕಡೆ ತಗೋತೀವಿ ಅಂತಂದ್ರೆ ನಾವು 3,000 ರಿಂದ 4,000 ರೂಪಾಯಿ ನಾವು ಗೊಬ್ಬರದ ಅಂಗಡಿಗಳು ಕೊಡಬೇಕು. ದುಬಾರಿ ಆಗುತ್ತೆ. ಅದು ಚೆನ್ನಾಗಿದೆ, ಕಡಿಮೆ ರೇಟಲ್ಲಿ ರಿಸಲ್ಟ್ ಪಕ್ಕಾ ಇದೆ. ಓಕೆ, ಖುಷಿಯಾಗಿದೆ. ಎಲ್ಲ ರೈತರು ಏನು ಮಾಡೋದು, ನಾನು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೆ ನನಗೆ ಬೆಳೆ ಚೆನ್ನಾಗಿ ಬರಬೇಕು ಅಂತ ಕೇಳ್ತಾರಲ್ಲ ಸರ್? ಯಾರು ಅಷ್ಟೇ ಸರ್, ಯಾರು ಸಹ ದುಡ್ಡು ಲೆಕ್ಕ ಹಾಕಲ್ಲ. ಹೌದು, ಬೆಳೆ ಬೆಳೆ ಚೆನ್ನಾಗಿ ಬರಬೇಕು. ಇದೇನಂದ್ರೆ ದುಡ್ಡು ಆಗಿದೆ, ರಿಸಲ್ಟ್ ಚೆನ್ನಾಗಿದೆ. ಸೂಪರ್ ಖುಷಿ ನಮಗೆ. ಓಕೆ ಸರ್, ಖುಷಿಯಿಂದಾಡಿನೇ ನಾವು ಇದು ಯೂಸ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗಲಿ ಸರ್. ಸರಿ ಸರ್. ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ಎಲ್ಲ ರೈತರಿಗೆ ಬೆನಿಫಿಟ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಹಂಗೆ ನಿಮ್ಮ ಊರು ಹೇಳ್ಬಿಡಿ ಸರ್. ಸರ್, ನನ್ನ ಹೆಸರು ಗುರುಪ್ರಸಾದ್ ಅಂತ, ಚಾಮರಾಜನಗರ ತಾಲೂಕು, ಲಿಂಗನಪುರ ಗ್ರಾಮ ಮತ್ತು ಅರಕಲವಾಡಿ. ಓಕೆ. ಆ 2 ಜಮೀನು ಅಕ್ಕಪಕ್ಕದಲ್ಲಿ ಇರೋದು. ಓಕೆ ಸರ್. ತುಂಬ ಚೆನ್ನಾಗಿದೆ ಸರ್, ರಿಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.